ಕನ್ನಡದ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಒಂದು ಆಸೆ ಇತ್ತಂತೆ. ತನ್ನ ಮೊಮ್ಮಗನನ್ನ ದೇಶಿ ಸಂಸ್ಕೃತಿ ಹಾಗೂ ಪಾರಂಪರಿಕ ಹೆಮ್ಮೆಯ ಪ್ರತೀಕವಾಗಿರ್ತಕ್ಕಂಥ ಕಲಘಟಗಿ ತೊಟ್ಟಿಲ್ನಲ್ಲಿಯೇ ನಾಮಕರಣ ಮಾಡಬೇಕು ಅಂತ ಆಸೆ ಇತ್ತಂತೆ. ಈ ಕುರಿತಾಗಿ ತಮ್ಮ ಆಪ್ತರ ಬಳಿಯೂ ಕೂಡ ಹೇಳಿಕೊಂಡಿದ್ರಂತೆ. ಇದೀಗ ಇವರ ಆಸೆಯಂತೆಯೇ ಕಲಘಟಗಿ ತೊಟ್ಟಿಲನ್ನ ತಯಾರಿಸಿದ್ದು ಈ ಸದ್ಯ ಈ ತೊಟ್ಟಿಲು ಅಂಬರೀಷ್ ಅವರ ಮನೆ ಸೇರಿದೆ. ಹೌದು, ಈ ಹಿಂದೆ ಯಶ್ ಹಾಗೂ ರಾಧಿಕಾ ದಂಪತಿಗಳ ಮಗಳ ನಾಮಕರಣಕ್ಕೂ ಕೂಡ ಈ ಕಲಘಟಗಿ ತೊಟ್ಟಿಲನ್ನ ಬಳಸಲಾಗಿತ್ತಂತೆ. ಇದೀಗ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮೊಮ್ಮಗನ ನಾಮಕರಣಕ್ಕೂ ಕೂಡ ಕಲಘಟಗಿ ತೊಟ್ಟಿಲನ್ನ ತರಿಸಲಾಗ್ತಾ ಇದೆ. ಅಂದ ಹಾಗೆ ಈ ತೊಟ್ಟಿಲಿನ ವಿಶೇಷತೆ ಏನು, ಬೇರೆ ತೊಟ್ಟಿಲುಗಳಿಗಿಂತ ಈ ತೊಟ್ಟಿಲು ಯಾಕಿಷ್ಟು ವಿಶಿಷ್ಟ ಅಂತ ಇದ್ದೀರಾ? ಹೇಳ್ತೀವಿ ಕೇಳಿ. ಈ ತೊಟ್ಟಿಲನ್ನ ಕಲಘಟಗಿ ಅರಣ್ಯ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಸಿಗುವಂತಹ ತೇಗಿನ ಕಟ್ಟಿಗೆಯಿಂದ, ಅಂದ್ರೆ ಇದು ಉತ್ಕೃಷ್ಟತೆಯಿಂದ ಕೂಡಿರೋದ್ರಿಂದ ಅದರಿಂದ ತಯಾರಿಸುವಂತಹ ತೊಟ್ಟಿಲುಗಳು ಕೂಡ ಹೆಚ್ಚು ಬಾಳಿಕೆ ಬರಲಿವೆ ಅಂತೆ. ಇನ್ನು ಈ ತೊಟ್ಟಿಲುಗಳಲ್ಲಿ ಕೃಷ್ಣಾವತಾರ, ದಶಾವತಾರ, ರಾಮಾಯಣ, ಮಹಾಭಾರತದ ಕಥೆಗಳ ಚಿತ್ರಗಳನ್ನ ತೊಟ್ಟಿಲಿನ ಮೇಲೆ ಸೂಕ್ಷ್ಮವಾಗಿ ಕೆತ್ತಲಾಗಿರುತ್ತಂತೆ. ಅಲ್ಲದೆ ಆ ಕೆತ್ತನೆಗೆ ಸಾಂಪ್ರದಾಯಿಕ ಬಣ್ಣದ ಬಳಕೆ ಹಾಗೂ ಜನಪದ ಸಂಸ್ಕೃತಿ ಸಾರುವಂತಹ ಚಿತ್ರಗಳು ಇರಲಿದ್ದು, ಮಗು ದೇವರ ಸನ್ನಿಧಾನದಲ್ಲಿ ಆಡಲಿ ಎಂಬಂತಹ ಉದ್ದೇಶದಿಂದ ಈ ಚಿತ್ರಗಳನ್ನ ಬರೆಯಲಾಗತ್ತಂತೆ. ಸದ್ಯ ಈ ತೊಟ್ಟಿಲನ್ನ ಕಲಘಟಗಿಯ ಚಿತ್ರಗಾರ ಓಣಿಯಲ್ಲಿ ನೆಲೆಸಿರ್ತಕ್ಕಂಥ ಸಾವುಕಾರ್ ಕುಟುಂಬ ತಯಾರಿಸ್ತಾ ಬಂದಿದ್ದಾರೆ. ಈ ತೊಟ್ಟಿಲಿನ ಕೆತ್ತನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಂತ ಅಂಬರೀಷ್ ಅವರು ತಮ್ಮ ಮೊಮ್ಮಕ್ಕಳ ನಾಮಕರಣಕ್ಕೆ ಕಲಘಟಗಿ ತೊಟ್ಟಿಲು ಇರಲೇಬೇಕು ಅಂತ ತಮ್ಮ ಆಪ್ತರ ಎದುರು ಮನದ ಮಾತನ್ನ ಹಂಚಿಕೊಂಡಿದ್ರಂತೆ. ಅವರ ಆಸೆಯನ್ನ ಅಂಬರೀಷ್ ಪತ್ನಿ ಸುಮಲತಾ, ಮಗ ಅಭಿಷೇಕ್ ಹಾಗೂ ಅವರ ಆಪ್ತರು ಇದೀಗ ಈಡೇರಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಾರ್ಚ್ 14ರಂದು ಕುಟುಂಬಸ್ಥರ ಸಮ್ಮುಖದಲ್ಲಿ ಸರಳವಾಗಿ ನಾಮಕರಣ ಕಾರ್ಯ ನಡೆಯಲಿದೆ. ಫೆಬ್ರವರಿ 16ರಂದು ನಡೆಯುವಂತಹ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ತಾರೆಯರು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಪಾಲ್ಗೊಳ್ಳಲಿದ್ದಾರಂತೆ. ಈ ಕಾರ್ಯಕ್ರಮದಲ್ಲಿ ಕಲಘಟಗಿ ತೊಟ್ಟಿಲು ಪ್ರಮುಖ ಆಕರ್ಷಣೆ ಆಗಿರಲಿದೆಯಂತೆ.